All the best for Mauta. 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 Hooray! 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 ಸ್ವಲ್ಪ ಒಳಗೆ ಬನ್ನಿ. ಗುಡ್ ಬಾಯ್. ಅವ್ರಿಗೂ ಇಬ್ರು ಬೇಗ ಬೇಗ ಬನ್ನಿ, ಬೇಗ ಬೇಗ ಬಾ ಅಮ್ಮ. ಸೊ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ಮುಗಿದು ಇನ್ನೇನು 26ಕ್ಕೆ ನಾಳೆ ಇವತ್ತು ರಾತ್ರಿ 12 ಗಂಟೆ ನಂತರ ಕಾಲಿಡ್ತೀವಿ. ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ, ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಯುಗಾದಿ ನಂತರನೇ ಮಾಡೋದು. ಆದರೂ ಎಲ್ಲ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅದಕ್ಕೋಸ್ಕರ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಸೊ ಇದು ವಿಶೇಷವಾದಂತಹ ಈ ದಿನ ನಾವು ಒಂದು ಇದನ್ನು ಕರೆದಿದ್ದೀವಿ. ಸೊ ಏನಂದರೆ ನಾಳೆ ಹೊಸ ವರ್ಷದ ಪ್ರಯುಕ್ತ ನಾವು ನಮ್ಮ ಮೈಸೂರಿನ ಸಂಪ್ರದಾಯವನ್ನು ಹೇಗೆ ಪರಂಪರೆಯನ್ನು ಪಾಲನೆ ಮಾಡ್ಕೊಂಡು ಬಂದಿದ್ದೋ ಅದ್ರ ಮುಖಾಂತರವಾಗಿ ನಮ್ಮ ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತಂತಹ ಅರ್ಜುನನ ನೆನಪನ್ನು ಅವನ ಮರುಕಳಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವನ ಬಗ್ಗೆ ಒಂದು ಮೂವಿನ ಮಾಡಿದ್ದು. ಸೊ ಮಾವುತ ಅಂತ. ಸೊ ಅದರದ್ದು ಇವತ್ತು ಸಾಂಗ್ ರಿಲೀಸ್ ಮಾಡಿದ್ದೀವಿ. ಸೊ ನಾಳೆ ನಾವು ಬೆಳಿಗ್ಗೆ ಹೋಗಿ ಆ ಅರ್ಜುನ ಎಲ್ಲಿ ಸಮಾಧಿಯನ್ನು ಮಾಡಿದಾರೋ ಆ ಜಾಗಕ್ಕೆ ನಾವು ಹೋಗಿ ಅವನ ಮುಖಾಂತರ ಆ ಸಾಂಗನ್ನು ರಿಲೀಸ್ ಮಾಡಿ ಟೀಸರು ಮತ್ತು ಅದನ್ನು ರಿಲೀಸ್ ಮಾಡಿ, ಸೊ ನೆಕ್ಸ್ಟು ನಮ್ಮದು ಇನ್ನೇನು 30ನೇ ತಾರೀಕು ಮೂವಿ ರಿಲೀಸಿಂಗ್ ಇದೆ. ಸೊ ಅದಕ್ಕೋಸ್ಕರ ಮೊದಲು ಅವನ ಆಶೀರ್ವಾದವನ್ನು ಪಡೆದು ಅವನಿಗೆ ಸಮರ್ಪಣೆ ಮಾಡಿ ಅವನ ಹಾಡು ಬಹಳ ಅದ್ಭುತವಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ. ಯೂಟ್ಯೂಬಲ್ಲಿ ಲಿಂಕಲ್ಲೆಲ್ಲ ಕಳಿಸ್ಕೊಟ್ಟಿದ್ದೀವಿ. ಸೊ ದಯಮಾಡಿ ಎಲ್ಲ ಸಾರ್ವಜನಿಕರು ನಮ್ಮ ಮೈಸೂರಿನ ಯುವಕರಾದಂತಹ ನಮ್ಮ ಪ್ರೀತಿಯ ಆತ್ಮೀಯ ನನ್ನ ಸಹೋದರನಾದಂತಹ ಬಾಲಾಜಿ, ಲಕ್ಷ್ಮೀಪತಿ ಬಾಲಾಜಿ ಅವರು ಈ ಚಿತ್ರದ ನಾಯಕ ನಟನಾಗಿ ಹಾಗೂ ನಿರ್ಮಾಪಕರಾಗಿ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವನೊಬ್ಬನೇ ಕೆಲಸ ಮಾಡಿ ಈ ಲೆವೆಲ್ಗೆ ತಂದಿದ್ದಾನೆ. ಹಾಗೂ ನಮ್ಮ ಪ್ರೊಡ್ಯೂಸರ್ಗಳಿದ್ದಾರೆ, ಹಾಗೆ ನಮ್ಮ ಖಳನಾಯಕರಂತ ನನ್ನ ಸಹೋದರರಂಥ ಆನಂದ್ ಸಿಂಗ್ ಅವರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂವಿ ಮೂಡಿ ಬಂದಿದೆ. ಸೊ ಟೀಸರಲ್ಲಿ ಎಲ್ಲರಿಗೂ ಬಿಡುಗಡೆ ಮಾಡಿದ್ದೀವಿ. ಈಗಾಗಲೇ ಪಬ್ಲಿಸಿಟಿ ಸಹ ಮಾಡಿದ್ದೀವಿ ನಾವು. ಆದರೆ ಇವತ್ತಿನ ವಿಶೇಷತೆ ಏನಂದರೆ ನಾಳೆ ನಾವು ಸಾಂಗನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಅರ್ಜುನನ ಬಳಿ ಹೋಗ್ತಾ ಇದ್ದೀವಿ. ನಮ್ಮ ಹೆಮ್ಮೆಯ ಅರ್ಜುನನನ್ನು ಪ್ರತಿಯೊಬ್ಬರು ಭಾರತದಾದ್ಯಂತ ಅಲ್ಲ, ರಾಜ್ಯಾದ್ಯಂತ ಅವನಿಗೊಂದು ಹಾಡು ಬಂದಿದೆ, ಅವನಿಗೋಸ್ಕರ ಒಂದು ಮೂವಿ ಮಾಡಿದ್ದಾರೆ ಅಂದರೆ ಇದು ಇತಿಹಾಸವನ್ನು ಸೃಷ್ಟಿ ಮಾಡುವಂತಹ ತಾಕತ್ತು ನಮ್ಮಲ್ಲಿ ಈಗ ಬಂದಿದೆ. ಯಾಕಂದರೆ ಅವನನ್ನು ನಾವು ಎತ್ತಿ ಹಿಡಿತಾ ಇದ್ದೀವಿ. ಆ ತಾಯಿನ ಹೊತ್ತದಂತಹ ಅವನಿಗೆ ಆತ್ಮಕ್ಕೆ ಅವನ ಸ್ವರ್ಗಕ್ಕೆ ಹೋಗಿರ್ತಾನೆ. ಸೊ ಅವನನ್ನು ಮರಿಬಾರ್ದು, ಯಾರೂ ಸಹ ಮರಿಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಅವನ ಹಾಡನ್ನು ಅರ್ಜುನ ಅನ್ನೋದು ಬಹಳ ಚೆನ್ನಾಗಿ ಬಂದಿದೆ. ತಾವೆಲ್ಲ ವೀಕ್ಷಣೆ ಮಾಡಿ ಪ್ರೋತ್ಸಾಹ ನೀಡಿ ಇದನ್ನು ಬೆಳೆಸಬೇಕು. ನಮ್ಮ ಕನ್ನಡ ಚಲನಚಿತ್ರನ ನೀವು ಬೆಳೆಸಬೇಕು, ನಮ್ಮ ಹುಡುಗರು ಬೆಳೆಸಬೇಕು ಅಂತೇಳಿ ನಿಮ್ಮಲ್ಲಿ ಕೇಳ್ಕೊತಾ, ಸೊ ಇನ್ನೇ ಅದ್ರ ವಿಶೇಷತೆಯನ್ನು ನಮ್ಮ ಬಾಲಾಜಿಯವರು ನಿಮಗೆ ಚಿತ್ರನಟ, ನಮ್ಮ ಚಲನಚಿತ್ರ ಮೇನ್ ಅವರೇ ನಟ ಆಗಿರ್ತಾರೆ, ಅವ್ರು ನಿಮಗೆ ವಿಶೇಷತೆಯನ್ನು ಹೇಳ್ತಾರೆ. ಸೊ ದಯಮಾಡಿ ಎಲ್ಲರೂ ಪ್ರೋತ್ಸಾಹ ನೀಡಿ ನಾಳೆ ಬರ್ತಾ ಇರುವಂಥ ಅರ್ಜುನನ ಮೊದಲನೇ ಸಾಂಗನ್ನು ನೀವು ಎಲ್ಲರೂ ಯೂಟ್ಯೂಬ್ ಮೂಲಕ ನೀವನ್ನೆಲ್ಲ ಚೆಕ್ ಮಾಡ್ಬೋದು. ದಯಮಾಡಿ ಸಹಕಾರ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಕವಿತಾ ಸಿಂಗ್, ಧನ್ಯವಾದಗಳು. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲ ನಮ್ಮ ಕರ್ನಾಟಕದ ಕನ್ನಡ ಜನತೆಗೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸದಾ ಇರಲಿ. ಸೊ ಎಲ್ಲರ ಲೈಫಲ್ಲೂ ಎಲ್ರಿಗೂ ಒಂದು ಆರೋಗ್ಯ, ಐಶ್ವರ್ಯ ತಾಯಿ ಚಾಮುಂಡೇಶ್ವರಿ ಕೊಡಲಿ, ಇಡೀ ಕರ್ನಾಟಕದ ಜನತೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ನಾವು ಇವತ್ತು ನಿಮ್ಮನ್ನು ಕರೆದಿರೋ ವಿಚಾರ ಏನಂತಂದರೆ, ಸೊ ಅರ್ಜುನನ ನೆನಪಿಗೋಸ್ಕರ ಅರ್ಜುನನಿಗೆ ಒಂದು ಕಾಣಿಕೆ ಮಾಡಬೇಕು ಅಂತ, ಅರ್ಜುನನಿಗೆ ಡೆಡಿಕೇಟ್ ಮಾಡಬೇಕಂತ ಒಂದು ಸಾಂಗ್ ಮಾಡಿದ್ವಿ ಈ ಮಾವುತದಲ್ಲಿ. ಸೊ ಅದು ಮೊದಲನೇ ಸಾಂಗು. ಆ ಸಾಂಗನ್ನು ನಾವು ಅರ್ಜುನನಿಗೆ ಡೆಡಿಕೇಟ್ ಮಾಡಿದ್ದೀವಿ. ಈಗ ಆಲ್ರೆಡಿ ನಾವು ಸಿರಿ ಮ್ಯೂಸಿಕ್ ಯೂಟ್ಯೂಬಲ್ಲಿ ನಾವು ಬೆಂಗಳೂರಲ್ಲಿ ನಮ್ಮದು ಅವರೆಕಾಳು ಮೇಳ ಅಂತ ಏನಿದೆ, ಅವರೆಕಾಳು ಮೇಳದಲ್ಲಿ ಸೊ ನೀವು ಅರ್ಜುನನಿಗೋಸ್ಕರ ಮಾಡಿದ್ದೀರಾ, ಒಂದು ಫಾರೆಸ್ಟ್ ಕನ್ಸರ್ವೇಷನ್ ರಿಲೇಟೆಡ್ ಮಾಡಿದ್ದೀರಾ ಅಂತ ಅಲ್ಲಿನ ಸಂಯೋಜಕರೇ ಕರೆದು ಸೊ ನಮಗೆ ಅಲ್ಲಿ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಏನು ಮಾಡಬೇಕು, ಅರ್ಜುನನಿಗೆ ಅರ್ಪಣೆ ಮಾಡಬೇಕು ಅಂತ. ಸೊ ನಾಳೆ ಬಳ್ಳಿಯಲ್ಲಿರತಕ್ಕಂಥ ಅರ್ಜುನನ ಸ್ಟ್ಯಾಚ್ಯೂ ಹತ್ರ ಹೋಗಿ ಅದಕ್ಕೆ ಅರ್ಜುನನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿನ 8 ಬಾರಿ ಒತ್ತು ಮೆರೆಸಿ ಇಡೀ ನಮ್ಮ ಕರ್ನಾಟಕನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿಸಿರುವಂಥ ಒಂದು ಅರ್ಜುನನ ನೆನಪಿಗೋಸ್ಕರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಸೊ ನಾವು
ಬಳ್ಳಿಯಲ್ಲಿರುವಂತಹ ಅರ್ಜುನನ ಸ್ಟ್ಯಾಚ್ಯೂ ಹತ್ರ ಹೋಗಿ ಸೊ ಅಲ್ಲಿ ನಾವೊಂದು ಪೂಜೆ ಮಾಡಿ ಸೊ ಅಲ್ಲಿರ್ತಕ್ಕಂಥ ಜನಗಳಿಗೆ ನಮ್ಮದು ಫಸ್ಟ್ ಡೆಡಿಕೇಟೆಡ್ ನಾವು ಅರ್ಜುನನಿಗೆ ಮಾಡ್ತಿರೋದ್ರಿಂದ ಸೊ ಅಲ್ಲೇ ಹೋಗಿ ಅರ್ಜುನನ ಆಶೀರ್ವಾದ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಸೊ ನೀವು ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ಆಲ್ರೆಡಿ. ನಾಳೆ ಬಂದು ನೀವೇನಪ್ಪ ಅಂತಂದರೆ ಈಗ ನಾವು ಸೊ ಎಲ್ಲ ಸಿನಿಮಾಗಳನ್ನೂ ಮಾಡ್ತಾರೆ. ಸೊ ನಾನು ಆನೆನ ಇಟ್ಕೊಂಡು ಮಾಡಿದ್ದೀನಿ, ಇಡೀ ಸಿನಿಮಾ ಆನೆ ಇದೆ. ಸೊ ಆನೆನ ಇಟ್ಕೊಂಡು ಮಾಡಬೇಕು, ಆನೆ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತಂದರೆ ಅದು ದೊಡ್ಡ ಸಾಹಸನೇ ಹೌದು. ಸೊ ಅದನ್ನು ನಾನು ಹೇಳ್ಕೋಬಾರ್ದು, ಅದನ್ನು ನೀವೆಲ್ಲ ಬಂದು ಚಿತ್ರಮಂದಿರದಲ್ಲಿ ನೋಡಿ. ಈ ಜನವರಿ 30ನೇ ತಾರೀಕು ಸೊ ನಾವು ಡೇಟ್ನ ಫಿಕ್ಸ್ ಮಾಡಿದ್ದೀವಿ. ಸೊ ಇವತ್ತು ಫಸ್ಟು ನಾವು ಅರ್ಜುನನಿಗೋಸ್ಕರನೇ ಮಾಡಿರೋದ್ರಿಂದ ಸೊ ಅರ್ಜುನನ ಸಾಂಗನ್ನು ಫಸ್ಟು ರಿಲೀಸ್ ಮಾಡಿ ಸೊ ಅವರ ಆಶೀರ್ವಾದದಿಂದನೇ ನಾವು ಮುಂದುವರಿಬೇಕು ಅಂತ ಅಂದ್ಕೊಂಡು ನಾಳೆ ಬಳ್ಳಿಗೆ ಹೋಗ್ತಾಯಿದ್ದೀವಿ. ದಯವಿಟ್ಟು ನೀವೆಲ್ಲ ಬಂದು ಇದನ್ನು ನಮಗೆ ಪ್ರೋತ್ಸಾಹ ಕೊಡಿ. ಎಲ್ಲರೂ ಎಲ್ಲ ಕನ್ನಡ ಜನತೆಯೂ ನಮ್ಮ ಮಾವುತ ಚಿತ್ರತಂಡದ ಮೇಲೆ ಒಂದು ಆಶೀರ್ವಾದ ಇರಲಿ. ಸೊ ನೀವೆಲ್ಲ ಬಂದು ಥಿಯೇಟ್ರ್ಗಳಲ್ಲಿ ಸಿನಿಮಾ ನೋಡಿ, ಈ ಮೈಸೂರು ನಿಮ್ಮ ಹುಡುಗನ್ನ ನೀವು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಭಾಳ ಪ್ರೀತಿಯಿಂದ ನೀವೆಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋಕ್ಕೋಸ್ಕರ ಬಂದಿದ್ದೀರಾ. ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಅವರು ನಾಯಕ ನಟನಾಗಿ ಈ ಮಾವುತ ಪಿಕ್ಚರ್ನ ಒಂದು ನಾಯಕ ನಟನಾಗಿ ಅಭಿನಯಿಸಲಿಕ್ಕೆ ಬಂದಿದ್ದಾರೆ. ಹೊಸ ನಾಯಕರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನನ್ನ ಮೊದಲನೇ ಹೆಜ್ಜೆ ಇದೆ. ಅದರಿಂದ ಕರ್ನಾಟಕದ ಜನರು ಈ ನಾಯಕ ನಟನನ್ನು ಮೆಚ್ಚಿ ಆ ಚಿತ್ರವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಭಾಳ ಪ್ರೀತಿಯಿಂದ ಎಲ್ಲರನ್ನೂ ಕರ್ನಾಟಕ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ದಯಮಾಡಿ ಲಕ್ಷ್ಮೀಪತಿ ಬಾಲಾಜಿ ನಾಯಕ ಮಾಡಿರೋಂಥ ಮಾವುತ ಪಿಕ್ಚರ್ನ ಎಲ್ಲರೂ ದಯಮಾಡಿ ವೀಕ್ಷಿಸಬೇಕು. ಅವರು ಅರ್ಜುನನ ಮಡಿಕೊಂಡು ತಾಯಿ ಚಾಮುಂಡೇಶ್ವರಿನ 8 ಬಾರಿ ಒತ್ತಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಅರ್ಜುನ ಆನೆ ಭಾಳ ಯಶಸ್ವಿಗೊಳಿಸಿದೆ. ಆದ್ದರಿಂದ ದಯಮಾಡಿ ಅದರ ಬಗ್ಗೆನೇ ಚಿತ್ರಣ ಮಾಡಿರೋದ್ರಿಂದ ಅದರ ಬಗ್ಗೆನೇ ಅದನ್ನು ಯಶಸ್ವಿಗೊಳಿಸಿ ಈ ಮೈಸೂರಿನ ಪ್ರೋತ್ಸಾಹನ ಎತ್ತಿ ತೋರಿಸ್ಬೇಕು ಅಂಥೇಳಿ ಈ ಚಿತ್ರ ಮಾಡಿದ್ದಾರೆ ಅಂತ ಎಲ್ಲರೂ ಕಾಣ್ತಾ ಇದೆ. ಇದನ್ನು 30ನೇ ತಾರೀಕು ರಿಲೀಸ್ ಆಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ಕರ್ನಾಟಕ ರಾಜ್ಯ ಜನರು ಎಲ್ಲರೂ ಇದನ್ನು ನೋಡಿ ಅಚ್ಚುಮೆಚ್ಚಾಗಿ ಪ್ರೀತಿಯಿಂದ ನಾಯಕ ನಟನಿಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಡಬೇಕು ಅಂಥೇಳಿ ನನ್ನಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾಳೆ ಅದ್ರ ಸಾಂಗ್ ಬಗ್ಗೆ ಅವರು HD ಕೋಟೆ ತಾಲೂಕು ಸರ್ಗೂರ್ ಹತ್ರ ಹೋಗ್ತಾ ಇದ್ದಾರೆ. ಕಾಡಂಚಿನ ಜನ ಇದಕ್ಕೆ ಆ ಆನೆಯನ್ನು ಒಂದು ಸಮಾಧಿ ಮಾಡಿರೋ ಜಾಗಕ್ಕೆ ಹೋಗಿ ಅದ್ರ ಬಗ್ಗೆ ಇನ್ನೂ ಡೀಪಾಗಿ ಅದನ್ನು ಎಲ್ಲ ಮಾಡಿ ಇದು ಆಡಿ ಹೇಳಿರೋದು ಸಾಂಗ್ನ ಅದನ್ನು ಪ್ರತಿಷ್ಠಾಪನೆ ಮಾಡಿರೋದನ್ನ ಅದಕ್ಕೋಸ್ಕರನೇ ಹೋಗ್ತಾ ಇದ್ದಾರೆ. ಆದ್ದರಿಂದ ದಯಮಾಡಿ ಎಲ್ಲರೂ ಇದನ್ನು ಪ್ರೋತ್ಸಾಹಿಸಬೇಕು ಅಂತೇಳಿ ನನ್ನ ಮನವಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಇಲ್ಲಿ ಸೇರಿರೋದು ಮಾವುತ ಫಿಲಮ್ ಇರೋದ್ರಿಂದ ಮಾವುತ ಫಿಲಮ್ಗೆ ವಿಶಸ್ ಹೇಳೋದಕ್ಕೆ ಅಂತ ಸೇರಿದ್ದೀವಿ. ಈ ಲಕ್ಷ್ಮೀಪತಿ ಬಾಲಾಜಿಯವರು ಹೀರೋ ಆಗಿ ಮಾಡಿದ್ದಾರೆ. ಮೇಯ್ನಾಗಿ ಅರ್ಜುನನ ಇಟ್ಕೊಂಡು ಅವ್ರ ಕತೆ ಆನೆ ಕತೆನ ಮಾಡಿದ್ದಾರೆ. ಸಾಮಾನ್ಯವಾಗಿ ಯಾರೋ ಪ್ರಾಣಿಗಳ ಕತೆಗಳು ಇತ್ತೀಚೆಗೆ ತೀರಾ ಕಮ್ಮಿ ಆಗಿದೆ. ಇವ್ರು ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಅದು ಆ ಸಿನಿಮಾ ತುಂಬ ಯಶಸ್ಸಾಗಲಿ ಅಂತ ನಾವು ಹಾರೈಸ್ತೀವಿ. ಹಾಗೆ ನಮ್ಮ ಮೊಹಲಾದ ಗಾಯತ್ರಿಪುರಂನ ನಿವಾಸಿಯಾದ ಆನಂದ್ ಸಿಂಗ್ ಅವರು ಇದರಲ್ಲಿ ಖಳನಾಯಕ ಪಾತ್ರ ಮಾಡಿದ್ದಾರೆ. ಅವ್ರಿಗೂ ಯಶಸ್ಸು ಸಿಕ್ಕಲಿ ಅಂತ ನಮ್ಮ ಏರಿಯಾ ಕಡೆಯಿಂದ ಎಲ್ಲರ ಕಡೆಯಿಂದ ನಾವು ವಿಶ್ವಾಸ ತಿಳಿಸ್ತೀವಿ. ಎಲ್ರಿಗೂ ನಮಸ್ಕಾರ.